ಹಲೋ ಮಲ್ನಾಡ್. ನಮಸ್ತೆ ಸ್ನೇಹಿತರೆ. ಈ ಬೇಸಿಗೆಗಾಲ ಬಂದಾಗಿದೆ. ಬೇಸಿಗೆಯಲ್ಲಿ ಸುಡುವಂಥ ಬಿಸಿಲು ಅಂದರೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಸಣ್ಣ ಅಡಿಕೆ ಗಿಡಗಳಿಗೆ ಯಾವ ರೀತಿಯಾಗಿ ಈ ಬಿಸಿಲಿನ ಬೇಗೆಯಿಂದ ರಕ್ಷಣೆ ಕೊಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವಿಲ್ಲಿ ಈ ಅಡಿಕೆ ಗಿಡಗಳ ಒಂದು ಭಾಗ ಮಾತ್ರ ಈ ರೀತಿಯಾದ ಕಂದು ಬಣ್ಣಕ್ಕೆ ತಿರುಗಿರುವಂಥದ್ದನ್ನ ಗಮನಿಸ್ಬೋದು. ಇದು ಈ ಮಧ್ಯಾಹ್ನದ ನಂತರ ಬೀಳ್ತಕ್ಕಂಥ ಬಿಸಿಲು ಏನಿರುತ್ತೆ, ಆ ಬಿಸಿಲಿನ ತಾಪದಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿಯಾದ ಸಣ್ಣ ಅಡಿಕೆ ಗಿಡಗಳನ್ನ ಈ ಬೇಸಿಗೆ ಸಮಯದಲ್ಲಿ ಅಂದರೆ ಬಿಸಿಲಿನಿಂದ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ತಂದೆಯವರು ತಿಳಿಸ್ಕೊಡ್ತಾರೆ. ನಮಸ್ಕಾರ. ಸಾಮಾನ್ಯವಾಗಿ ಈ ಅಡಿಕೆ ಬೇಸಾಯಗಾರರು ಗಮನಿಸಿರ್ಬೋದು, ಈ ಬೇಸಿಗೆಯಲ್ಲಿ ಇದು ಈ ಥರದ ಒಂದು ಕಂದು ಬಣ್ಣ ಬರುತ್ತೆ. ಪ್ರತಿಯೊಂದು ರೆಕ್ಕೆನೂ ಒಣಗ್ತಾ ಹೋಗ್ತಾ ಇರುತ್ತೆ. ಕಾರಣ, ಈ ನವಂಬರ್ ತಿಂಗಳು ಕಳೆದ ನಂತರ ಬಿಸಿಲಿನ ಶಾಖ ಜಾಸ್ತಿಯಾಗಿ ಅಡಿಕೆ ಗಿಡಗಳಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಬೀಳು ಯಾವುದಿದೆ ಆ ಕಡೆಯಿಂದ ಸೂರ್ಯನ ರಶ್ಮಿ ಅತಿ ಉಷ್ಣವನ್ನು ಕೊಡೋದ್ರಿಂದ ಎಳೆ ಗಿಡಗಳು ಬೇಗ ಆ ಒಂದು ಶಾಖಕ್ಕೆ ತುತ್ತಾಗ್ತವೆ. ಈ ರೀತಿ ತುತ್ತಾಗ್ತಾ ಆಗ್ತಾ ಪ್ರತಿಯೊಂದು ರೆಕ್ಕೆ ಬೀಳ್ತಾ ಹೋದಂಗೆ ಮೇಲೆ ಹೋದಂಗೆ ಗಿಡ ಒಣಗ್ತಾ ಹೋಗುತ್ತೆ. ಇದಕ್ಕೇನು ಅಂತಂದ್ರೆ, ಈಗ ಪರಿಹಾರವಾಗಿ ಸಾಮಾನ್ಯವಾಗಿ ರೈತರು ಇದರ ಬಗ್ಗೆ ಗೊತ್ತಿದೆ, ಸುಣ್ಣವನ್ನು ಹೊಡಿತಾರೆ. ಸುಣ್ಣ ಹೊಡಿಬೇಕಾದ್ರೆ ಒಂದು ಕ್ರಮವನ್ನು ಅನುಸರಿಸೋಣ. ಏನಂತಂದ್ರೆ, ಒಂದು ಅಳತೆಯ ಸುಣ್ಣವನ್ನ ಬೇಯಿಸಿ ಅದಕ್ಕೆ ತಕ್ಕಷ್ಟು ಮೈದಾ ಹಿಟ್ಟನ್ನು ಒಂದು ಬೇರೆ ಕಡೆ ಕಲಸಿಟ್ಕೋಬೇಕು. ಒಂದು ಸ್ವಲ್ಪ ಮೈದಾ ಹಿಟ್ಟು, ಅಂದರೆ ಮೈದಾ ಹಿಟ್ಟನ್ನು ಬೇಯಿಸೋದು ಬೇಡ, ಹಾಗೆ ತಾಜಾ ಮೈದಾ ಹಿಟ್ಟನ್ನು ಒಂದು ಸ್ವಲ್ಪ ನೀರಿನಲ್ಲಿ ಬೇರೆ ಕದಸಿಟ್ಕೊಂಡು ಈ ಸುಣ್ಣದ ಮಿಶ್ರಣಕ್ಕೆ ಅದನ್ನು ಕಲಸಿ ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ಬಿಟ್ಟು ಆದಷ್ಟು ಮಂದವಾಗಿ ಈ ಸೂರ್ಯರಶ್ಮಿ ಬೀಳ್ತಕ್ಕಂಥ ದಿಕ್ಕಿಗೆ ಸ್ವಲ್ಪ ಜಾಸ್ತಿ ಮಂದವಾಗಿ ಹೊಡಿಬೇಕು. ಮತ್ತು ಈ ಉತ್ತರ ಭಾಗ ಆ ಕಡೆ ಬಿಸಿಲು ಬಿದ್ದು ಶಾಖ ಏನಾಗ್ತೋ ತಟ್ಟಿರೋದಿಲ್ಲ, ಆದರೂ ಅವಕ್ಕೆ ಒಂದು ತೆಳುವಾಗಿ ಒಂದು ಬಳದ್ರೆ ಸಾಕಾಗತ್ತೆ. ಮುಖ್ಯವಾಗಿ ಈ ಉಷ್ಣಾಂಶದಿಂದಾಗಿ ಈ ರೀತಿ ಒಂದು ನಾವು ಏನು ರೋಗ ಅಂತ ನಾವು ತಿಳ್ಕೊಳ್ತೀವಿ, ಅದು ರೋಗ ಅಲ್ಲ. ನೋಡಿ, ಕಾಣ್ತಾ ಇದೆ ಬಣ್ಣ, ಇದು ಬಿಸಿಲಿಗೆ ಕಂದಿರ್ತಕ್ಕಂಥದ್ದು. ಈ ರೆಕ್ಕೆ ಬಿದ್ದ ಮೇಲೆ ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ಕಟಾವು ಮಾಡಿ ಈ ಸುಣ್ಣವನ್ನು ಸಾವರ್ಬೇಕು. ನಮಸ್ಕಾರ. ಇದು ಬೇಯಿಸುವಂಥ ಸುಣ್ಣ ಹಾಗೂ ಮೈದಾ ಹಿಟ್ಟು. ನೀವು ಮೊದಲಿಗೆ ಸುಣ್ಣವನ್ನು ಬೇಯೋದಕ್ಕೆ ಹಾಕೋಬೇಕು. ಇದು ಬೆಂದ ನಂತರ ನಾವು ಅಡಿಕೆ ಗಿಡಕ್ಕೆ ಹೊಡೆಯೋದಕ್ಕೆ ಎಷ್ಟು ತೆಳು ಬೇಕೋ ಅಷ್ಟು ಮಾಡ್ಕೋಬೇಕಾಗುತ್ತೆ. ನಂತರ ಈ ಮೈದಾ ಹಿಟ್ಟನ್ನು ನಾವೊಂದು ಖಾಲಿ ಬಕೆಟ್ಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು. ನಂತರ ಅದನ್ನು ಕೈ ಮುಖಾಂತರ ಕಲಿಸ್ಬೇಕು. ಆ ಕಲಿಸ್ಬೇಕಾದ್ರೆ ಆ ಸಣ್ಣ ಸಣ್ಣ ಗಂಟುಗಳಿರುತ್ತೆ, ಎಲ್ಲ ಗಂಟುಗಳನ್ನು ಪುಡಿ ಮಾಡ್ಕೋಬೇಕು. ಹಾಗೆಯೇ ಇದು ಒಂದು ರೀತಿಯಾಗಿ ತೆಳು ಪದರ ಆಗೋ ರೀತಿಯಾಗಿ ನಾವು ಕಲಿಸ್ಬೇಕು. ಹಾಗೆ ನೋಡಿ, ಇಲ್ಲಿ ನೀವು ನೋಡ್ಬೋದು, ಈ ರೀತಿ ಆಗೋ ತನಕ ಕಲಿಸ್ಕೋಬೇಕಾಗುತ್ತೆ. ರೆಡಿಯಾದಂಥ ಸುಣ್ಣ ಏನಿತ್ತು ಆ ಸುಣ್ಣನ ಒಂದು ಖಾಲಿ ಬಕೆಟ್ಗೆ ಹಾಕಬೇಕು. ಹಾಗೆಯೇ ನಾವು ತಯಾರು ಮಾಡಿದಂಥ ಮೈದಾ ಗಮ್ ಏನಿತ್ತು ಅದನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಈ ಸುಣ್ಣಕ್ಕೆ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಇದು ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದರೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾವು ಈ ಪೇಂಟ್ ಬ್ರಷ್ ಬದಲು ಈ ರೀತಿಯಾದ ಪೊರ್ಕೆನ ಬಳಸೋದ್ರಿಂದ ಈ ಅಡಿಕೆ ಗಿಡಗಳಿಗೆ ಸುಣ್ಣ ಬಳಿಯೋದಕ್ಕೆ ತುಂಬಾ ಸೂಕ್ತ ಇರುತ್ತೆ ಇದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.